ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತು ನಾನು ಏನು ಅಡುಗೆ ರೆಸಿಪಿ ಅಂತ ಏನೂ ತಂದಿಲ್ಲ. ಡಯೆಟ್ಕಂತ ಹೇಳಿ ಸ್ವಲ್ಪ ಡಯಟ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಎಲ್ಲರೂ ನನ್ನ ಜೊತೆ ಮತ್ತೆ ಯಾರಾದರೂ ಡಯಟ್ ಮಾಡೋರು ಇದ್ರಂದ್ರೆ ನಿಮಗೂ ಹೆಲ್ಪ್ ಆಗ್ಲತ್ತ ಹೇಳಿ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗಂತ ನೋಡ್ರಿ ಮಳೆಗಾಲಕ್ಕೆ ಟೊಮೆಟೊ ಅಂತ ಇಷ್ಟು ಮ್ಯಾಲೆ ನೋಡೋಕ್ಕೆಲ್ಲ ಚಲೋನೇ ಇರ್ತಾವೆ, ಒಳಗೆಲ್ಲ ಹುಳನ ಬಂದುಬಿಟ್ಟಿರ್ತಾವೆ ನೋಡ್ರಿ. ನಾನು ಮೊದಲಿಂದ ಸ್ಟಾರ್ಟ್ ಮಾಡೋಕ್ಕೆ ವಿಡಿಯೋ ಮಾಡೋದನ್ನು ನೆನಪಾಗಲಿಲ್ಲ. ಆಮೇಲೆ ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಎಲ್ಲರಿಗೂ ಇದನ್ನು ರೆಸಿಪಿ ಹಂಚ್ಕೋಬೇಕು. ಪಾಪ ವೆಯ್ಟ್ ಲಾಸ್ ಮಾಡೋರು ತಲೆ ಕೆಡ್ಸ್ಕೊತಿರ್ತಾರಲ್ಲ, ಅದಕ್ಕಾಗಿ ನಾ ಮಾಡೋ ಡಯಟ್ ಪ್ಲ್ಯಾನನ್ನು ನಿಮಗೂ ಹೇಳ್ಬೇಕಂತ ಹೇಳಿ ಇವಾಗ ನಾನು ಇದನ್ನ ರೆಸಿಪಿ ತೊಗೊಂಡು ಬಂದ ನೋಡ್ರಿ. ಏನಪ್ಪ ಅಂದ್ರೆ ಸೌತೆಕಾಯಿ ಒಂದೆರಡು ಸೌತೆಕಾಯಿ ಹೆಚ್ಕೊಂಡೇನಿ. ಬೆಳಗ್ಗೆ ಸೌತೆಕಾಯಿ ತಿಂದ್ರೆ ಅಮೃತ ಆತ, ಮಧ್ಯಾಹ್ನ ತಿಂದ್ರೆ ಜೀರಿಗೆ ಕೆಲಸ ಮಾಡ್ತೈತತ್ತ, ರಾತ್ರಿ ತಿಂದ್ರೆ ವಿಷದ ಕೆಲಸ ಮಾಡ್ತೈತತ್ತ. ಅದಕ್ಕೆ ರಾತ್ರಿ ತಿನ್ನಬಾರ್ದತ್ತ, ಅದಕ್ಕೆ ಬೆಳಗ್ಗೆ ಸೌತೆಕಾಯಿ ತಿನ್ಬೇಕತ್ತ ನೋಡ್ರಿ. ಅದಕ್ಕಾಗಿ ನಾನೇನು ಮಾಡೇನಿ ಅಂದ್ರೆ ಒಂದೆರಡು ಸೌತೆಕಾಯಿ ಹೆಚ್ಕೊಂಡೇನಿ. ಆಮೇಲೆ ಒಂದು ಸಣ್ಣ ಬಿಟ್ರೂಟ್ ಹೆಚ್ಕೊಂಡೇನಿ. ಮತ್ತು ಜವಾರಿ ಮಡಿಕೆ ಕಾಳು ಮೆಳಕೆ ಒಡಿಸಿದ್ದು ಅವನಷ್ಟು ಕಾಳು ತೊಗೊಂಡೇನಿ. ಈಗ ಇದಕ್ಕೆ ಮತ್ತು ಸಣ್ಣಂಗೆ ಟೊಮೆಟೊ ಹೆಚ್ಕೊಳ್ತೇನೆ ನೋಡ್ರಿ. ನೀವು ಬೇಕಂದ್ರೆ ಉಳ್ಳಾಗಡ್ಡಿನೂ ಬೇಕಾದ್ರೆ ಹೆಚ್ಚಿ ಹಾಕ್ಕೋಬೋದು. ಈ ರೀತಿ ನಾವು ಬೆಳಗ್ಗೆ ನಾಷ್ಟಾ ಬದಲಿ ಇದೇನಾರ ಇವನು ತಿಂದುಪ್ಪ ಅಂದ್ರೆ ಸಲಾಡ್ಗಳನ್ನ ಕಟ್ ಮಾಡಿ ಈ ಥರ ಯೂಸ್ ಮಾಡಿ ಇವತ್ತು ಹೆಸರು ಕಾಳು ತಿಂದ್ರೆ ಮರನೇ ದಿವಸ ಮತ್ತೇನು ಮಾಡ್ರಿ ಅಂದ್ರೆ ಮೊದಲು ಅಡ್ವಾನ್ಸನ ಹೆಸರು ಕಾಳು ನೆನೆ ಹಾಕ್ರಿ, ಮಡಿಕೆ ಕಾಳು ನೆನೆ ಹಾಕ್ರಿ, ಮೆಳಕೆ ಬರೆಸ್ಕೋರಿ. ಮೆಳಕೆ ಬರೆಸ್ಕಾಕ ನಿಮಗೆ ಟೈಮ್ ಇಲ್ಲಪ್ಪ ಅಂದ್ರೆ ಬರೀ ನೆನೆಸಾದ್ರೂ ನೀವು ಇವು ಸಲಾಡ್ ಜೊತೆ ಹಾಕೋಬಹುದು. ಇಲ್ಪ ಅಂದ್ರೆ ಮತ್ತು ಶೇಂಗಾ ಹಸಿ ಶೇಂಗಾ ತಿನ್ನಬಾರ್ದು, ಎಣ್ಣೆ ಅಂಶ ಇರ್ತತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೆನೆಸಿದ್ದ ಶೇಂಗಾನ ತಗೋಬೇಕು ನೋಡ್ರಿ. ಮತ್ತು ಮೇನ್ ಅಂದ್ರೆ ಕಡ್ಲಿ ಅಂತಿ ನಾವು ಪ್ರೋಟೀನ್ ಭಾಳ ಇರ್ತತಿ ಅದ್ರೊಳಗೆ. ವೆಯ್ಟ್ ಲಾಸ್ ಮಾಡೋರ್ಗಂತಿ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತತಿ. ಮತ್ತು ವೇಟ್ ಗೇನ್ ಮಾಡೋರ್ಗೇನು ಕಡ್ಲಿ ಹೆಲ್ಪ್ ನೋಡ್ರಿ. ಅದು ಹೆಂಗಪ್ಪ ಅಂದ್ರೆ ಕಡ್ಲಿ ಜೊತೆ ಬೆಲ್ಲ ತಿಂದ್ರಂದ್ರೆ ನೋಡ್ರಿ ನೀವು ದಿನ ಬೆಳಗ್ಗೆ ಎದ್ದ ಒಂದು ಮುಷ್ಟಿ ಅಷ್ಟ ಕಡ್ಲಿ ನೆನೆಸಿದ ಕಡ್ಲಿ ಒಂದಿಷ್ಟು ಬೆಲ್ಲ ಸೇರಿಸಿ ತಿಂದ್ರಿ ಅಂದ್ರೆ 1 ತಿಂಗಳಿಗೆ 1 kg ನಿಮ್ಮದು ವೇಟ್ ಗೇನ್ ಅಂತೆ ಆಗೇ ಆಗ್ತತಿ. ಯಾರು ವೇಟ್ ಗೇನಕ್ಕೆ ಪ್ರಯತ್ನ ಮಾಡಿ ಸಾಕಾಗಿ ಬಿಟ್ಟಿರ್ತಿರಲ್ಲ ಅವ್ರೇನು ಮಾಡ್ರಿ ವೇಟ್ ಗೇನಕ್ಕೆ ಇದನ್ನ ಟ್ರೈ ಮಾಡಿ ನೋಡ್ರಿ. ಮತ್ತೇನಪ್ಪ ಅಂದ್ರೆ ಬೆಳಗ್ಗೆನ ಒಂದು ಜಿಲೇಬಿ, ಅದು ಎದ್ರೊಳಗೆ ತುಪ್ಪದೊಳಗೆ ಎದ್ದಿ ತಿನ್ಬೇಕು ನೋಡ್ರಿ. ಇದು ಇದು ಹೇಳೇನು ನಾನು ನಿಮಗೆ ಯಾವ್ಯಾವ ಅನುಕೂಲ ಆಗ್ತಾವಲ್ಲ. ಇನ್ನೂ ಮತ್ತು ಬೇಕಪ್ಪ ಅಂದ್ರೆ ನಿಮಗೆ ವೇಟ್ ಗೇನಕ್ಕೆ ಬೇಕು, ವೇಟ್ ಲಾಸ್ಗೆ ಬೇಕಂದ್ರೆ ನನ್ನ ಕಡೆ ಟಿಪ್ಸ್ಗಳದಾವು. ನೀವೇನಾರು ಕಮೆಂಟ್ ಮಾಡಿದ್ರೆ ನಾನು ತಿಳಿಸ್ತೀನಿ. ಈಗ ನೋಡ್ರಿ 5 ಮೆಣಸಿನ್ಕಾಳು ಹಾಕ್ಕೊಂಡೇನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು, ಆದ್ರೆ ನಿಮ್ಮ ಇಷ್ಟ. ನಾನು ಆರೋಗ್ಯ ದೃಷ್ಟಿಯಿಂದ ಹಸಿ ಮೆಣಸಿನ್ಕಾಳು ತಿನ್ಬೇಕಂತಾರಲ್ಲ, ಅದಕ್ಕಾಗಿ ನಾನು ಅವನ್ನ ಹಸಿ ಕಾಳು ಮೆಣಸ ಜಜ್ಜಿ ಇಟ್ಕೊಂಡೇನಿ. ಇವಾಗ ನೋಡ್ರಿ ಎಲ್ಲ ಈ ಥರ ಹೆಚ್ಚಿಟ್ಕೊಂಡೇನಿ. ಉಳ್ಳಾಗಡ್ಡಿ ಅಂತಿ ಹಾಕ್ಕೊಂಡಿಲ್ಲ. ಯಾಕಪ್ಪ ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದನ್ನು ನಾವು ತಿನ್ನೋದಿರ್ತೈತಿ. ಅದಕ್ಕಾಗಿ ಉಳ್ಳಾಗಡ್ಡಿ ತಿಂದ್ರೆ ಸ್ವಲ್ಪ ಬಾಯಿ ವಾಸನೆ ಏನೋ ಬರ್ತೈತೆ ಅಂತ ಅದಕ್ಕಾಗಿ ನಾನು ಹಾಕ್ಕೊಂಡಿಲ್ಲ. ಮಧ್ಯಾಹ್ನ ಏನಪ್ಪ ಕೋಸಂಬರಿಗೆ ಮಾತ್ರ ಹಾಕ್ತೇವೆ. ಹಸಿಮೆಣ್ಸಿನ್ಕಾಯಿ ಹಾಕ್ತೇವೆ, ಆಮೇಲೆ ಉಳ್ಳಾಗಡ್ಡಿನೂ ಹಾಕೋತೇವೆ. ಇವಾಗ ಏನಾಯ್ತಲ್ಲ ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡು ಜಜ್ಜಿರುವಂಥ ಕಾಳು ಮೆಣಸು ಹಾಕ್ಕೊಂಡು ಇಟ್ಕೋಬೇಕು. ಇವಾಗ ಉಪ್ಪು ಯಾವ್ದು ಸೇರಿಸ್ಬೇಕಪ್ಪ ಅಂದ್ರೆ ನೀವು ಕೆಂಪು ಉಪ್ಪನ್ನು ಸೇರಿಸ್ಕೋರಿ. ಅದಿಲ್ಲಪ್ಪ ಅಂದ್ರೆ ನಡಿತೈತಿ. ಈಗ ನನ್ನ ಕಡೆ ನಾನು 5 ಕೆಂಪು ಉಪ್ಪು, ಆದ್ರೆ ನಾನು ಕೆಂಪು ಉಪ್ಪು ಸೇರಿಸ್ರೆ ನನ್ನ ಮಕ್ಕಳು ತಿನ್ನಂಗಿಲ್ಲ, ಹಾಗಾಗಿ ನಾನು ಬಿಳಿ ಉಪ್ಪು ಸೇರ್ಸಾತೀನಿ. ಆದ್ರೆ ನಾನು ಮಾತ್ರ ಹೆಚ್ಚು ಉಪಯೋಗಿಸೋದಂತ ಕೆಂಪು ಉಪ್ಪು ಅಂದ್ರೆ ಸೈದರ್ಲೋನ್ ಉಪ್ಪನ್ನು ಉಪಯೋಗಿಸ್ತಾನೆ ನೋಡ್ರಿ. ಅದು ಆರೋಗ್ಯಕ್ಕೆ ಚಲೋ ಅನ್ನಾನ. ಈಗ ನಾನು ಆದಷ್ಟು ಕಾಳು ಮೆಣಸು, ಕೆಂಪು ಉಪ್ಪು ಮತ್ತು ಮೈದಾ ಅಂತಿ ಅನಿವಾರ್ಯ ಇದ್ರೆ ಅಂದ್ರೆ ಹೋಳಿಗೆ ಮಾಡೋಕೆ ಮೈದಾ ಯೂಸ್ ಮಾಡ್ಕೋತೀನಿ, ಪುರೆ ಮಾಡೋಕೆ ಯೂಸ್ ಮಾಡ್ಕೋತೀನಿ. ಇಲ್ಲಪ್ಪ ಅಂದ್ರೆ ಪರೋಟ ಮಾಡಕ್ಕಂತಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು 2 ಸಮಾನ ತೊಗೊಂಡು ಸೇರಿಸ್ಕೊಂಡಿರ್ತೀನಿ. ಇಲ್ಲಪ್ಪ ಅಂದ್ರೆ ಅದನ್ನು ಬಿಟ್ಟರೆ ಮೈದಾ ಹಿಟ್ಟು ಬಳಸೋದ ಭಾಳ ಅಂದ್ರೆ ಭಾಳ ಕಡಿಮೆ ನೋಡ್ರಿ. ಸಕ್ರೆನೂ ನಾನು ಕಡಿಮೆ ಮಾಡೇನಿ. ಯಾಕಪ್ಪ ಅಂದ್ರೆ 5 ಬಿಳಿ ವಸ್ತು ಇವು ಆರೋಗ್ಯದ ವಸ್ತುಗಳನ್ನು ಬಿಟ್ಟು ಆರೋಗ್ಯಕ್ಕೆ ಹಾನಿಕರವಾದಂಥ ವಸ್ತುಗಳಂದಾರಲ್ರಿ ಅವ್ನು ಬಿಟ್ಟು ನೋಡ್ರಿ ನಾನು ಕೆಂಪು ಉಪ್ಪ ಸೇರ್ಸೀನಿ. ಮತ್ತು ಈಗ ಇದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ನಾನೇನು ಮಾಡ್ತೇನೆ ಅಂದ್ರೆ ನಾನು ಒಂದು ಬಟ್ಲ ನನ್ನ 2 ಮಕ್ಕಳಿಗೆ ಒಂದೊಂದು ಬಟ್ಲ ಕೊಟ್ಟು ಬಿಡ್ತಾನೆ. ಅವ್ರು ಇದನ್ನು ತಿಂದು ಮತ್ತೆ ನಾಷ್ಟ ಮಾಡ್ತಾರೆ. ಮುಂಜಾನೆ ಅದು ಖಾಲಿ ಹೊಟ್ಟಿಲೆ ಬ್ರೆಡ್ಡು ಬಿಸ್ಕಿಟು ಕೊಟ್ಟು ತಿನ್ನಿಸೋದಕ್ಕಿಂತ ಈ ರೀತಿ
ಇದನ್ನ ಇವತ್ತು ಒಂದು ದಿನ ಟ್ರೈ ಮಾಡ್ರಿ ಅಂದ್ರೆ ಮತ್ತೊಂದು ದಿನಕ್ಕೆ ಜ್ಯೂಸ್ ಮಾಡ್ಕೊರಿ, ಬೀಟ್ರೂಟ್ ಜ್ಯೂಸ್. ದಿನ ಒಂದೊಂದೊಂದೊಂದೊಂದೊಂದು ಮಾಡ್ರಿ. ನಿಮಗೆ ಏನಾರ ಹಂಗೆ ಗೊತ್ತಿಲ್ಪ ಅಂದ್ರೆ ನನಗೆ ಕಮೆಂಟ್ ಮಾಡ್ರಿ ಅಂದ್ರೆ ನಾನು ನಿಮಗೆ ದಿನ ಒಂದೊಂದು ರೆಸಿಪಿ ಶೇರ್ ಮಾಡ್ಕೋತೀನಿ. ನಾ ಮಾಡಿರುವಂಥ ಈ ರೆಸಿಪಿ, ಡಯಟ್ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸವಾಗಿದ್ದವ್ರು ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ಸಿಗೋಣಂತ ಮುಂದಿನ ರೆಸಿಪಿ ಒಳಗೆ. ಧನ್ಯವಾದಗಳು.